ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 22ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಗ್ರಾಹಕನಿಗೆ ಉಚಿತ ಕ್ಯಾರಿ ಬ್ಯಾಗ್ ಕೊಡದ ಕಾರಣಕ್ಕಾಗಿ ಒಂದು ಶೂ ಕಂಪನಿಗೆ 8,000 ರೂಪಾಯಿ ದಂಡವನ್ನು ವಿಧಿಸಿದಂಥ ಕಥೆ ಇದು. ಹೌದು, ಸಾವಿರಾರು ರೂಪಾಯಿ ವ್ಯಯಿಸಿ ಶೂ ಖರೀದಿಸಿದ ಗ್ರಾಹಕನಿಗೆ 10 ರೂಪಾಯಿ ಮೌಲ್ಯದ ಕ್ಯಾರಿ ಬ್ಯಾಗ್ ಕೂಡ ಉಚಿತವಾಗಿ ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಶೂ ಕಂಪನಿಗೆ ರೋಹಟಕ್ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು, ಅಂದರೆ ಕನ್ಸ್ಯೂಮರ್ ಕೋರ್ಟ್ ಅಂತ ಏನು ಕರಿತೀರಿ, ಅದು 8,000 ರೂಪಾಯಿ ದಂಡವನ್ನು ವಿಧಿಸಿದೆ. ಕತೆ ಕೇಳಿ. ರೋಹಟಕ್ನ ಅನಿಲ್ ಕುಮಾರ್ ಎಂಬುವರು 2023 ಏಪ್ರಿಲ್ 1ನೇ ತಾರೀಕಿನಂದು 2,069 ರೂಪಾಯಿ 70 ಪೈಸೆ ಕೊಟ್ಟು 2,069 ರೂಪಾಯಿ 70 ಪೈಸೆಯನ್ನು ಕೊಟ್ಟು ಒಂದು ಜೊತೆ ಶೂವನ್ನು ಖರೀದಿ ಮಾಡ್ತಾರೆ. ಇದೇ ವೇಳೆ ಅವರು ಕ್ಯಾರಿ ಬ್ಯಾಗ್ ಕೊಡಿ ಅಂತ ಮನವಿ ಕೂಡ ಮಾಡ್ಕೊಳ್ತಾರೆ. ಆದರೆ ಅವರಿಗೆ ಉಚಿತವಾಗಿ ಕ್ಯಾರಿ ಬ್ಯಾಗ್ ಕೊಡ್ಲಿಕ್ಕೆ ಬರಲ್ಲ. ಆದರೆ 10 ರೂಪಾಯಿ ಕೊಟ್ಟರೆ ನಾವು ಕ್ಯಾರಿ ಬ್ಯಾಗ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಳಿಗೆ ಸಿಬ್ಬಂದಿ ಅವರಿಗೆ ಕ್ಯಾರಿ ಬ್ಯಾಗನ್ನು 10 ರೂಪಾಯಿಯನ್ನು ವಸೂಲಿ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಇದರಿಂದ ಬೇಸತ್ತ ಅನಿಲ್ ಕುಮಾರ್ ಏನು ಮಾಡ್ತಾರೆ, ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ದೂರು ನೀಡ್ತಾರೆ, ಅಂದರೆ ಕನ್ಸ್ಯೂಮರ್ ಕೋರ್ಟಿಗೆ. ಕ್ಯಾರಿ ಬ್ಯಾಗಿಗೆ ಪಾವತಿಸಿದ ಹಣವನ್ನು ರೀಫಂಡ್ ಮಾಡಿಸಬೇಕು ಅಂತ ಮನವಿ ಕೂಡ ಮಾಡ್ತಾರೆ. ಅದಕ್ಕೆ ಕಂಪನಿ ಹೇಳುತ್ತೆ, ಅನಾವಶ್ಯಕವಾಗಿ ಬ್ಯಾಗ್ ಬಳಸಬಾರದು ಎಂಬುದು ನಮ್ಮ ಕಂಪನಿಯ ಉದ್ದೇಶ. ಹಾಗಾಗಿ ಮೊದಲೇ ಕ್ಯಾರಿ ಬ್ಯಾಗ್ ತೆಗೆದುಕೊಂಡು ಬರಬೇಕು ಅಂತ ಗ್ರಾಹಕರಿಗೆ ನಾವು ತಿಳಿಸಿದ್ದೇವೆ ಅಂತೆಲ್ಲ ವಾದ ಮಾಡ್ತದೆ. ಆದರೆ ಶೂ ಖರೀದಿಯ ಇನ್ವಾಯ್ಸ್ ಏನಿದೆ, ಬಿಲ್ ಏನಿದೆ, ಅದರಲ್ಲಿ ಹೆಚ್ಚುವರಿಯಾಗಿ 10 ರೂಪಾಯಿ ಶುಲ್ಕ ಅಂತ ವಿಧಿಸಿದ್ದನ್ನು ಮನಗಂಡ ನ್ಯಾಯಾಲಯವು ಅವರಿಗೆ ದಂಡವನ್ನು ವಿಧಿಸುತ್ತೆ. ಗ್ರಾಹಕನಿಗೆ 10 ರೂಪಾಯಿ ಬ್ಯಾಗ್ ಚಾರ್ಜ್ ಏನಿದೆ ಅದನ್ನು ರೀಫಂಡ್ ಮಾಡಬೇಕು. ಜೊತೆಯಲ್ಲಿ ನಿಮ್ಮ ಸೇವೆಯಲ್ಲಿ ಲೋಪ ಆದ ಕಾರಣ ಗ್ರಾಹಕನಿಗೆ 4,000 ರೂಪಾಯಿ ಪರಿಹಾರ ನೀಡಬೇಕು. ಜೊತೆಗೆ ಇನ್ನೂ 4,000 ರೂಪಾಯಿಯನ್ನು ಕಾನೂನು ಹೋರಾಟದ ವೆಚ್ಚವನ್ನಾಗಿ 30 ದಿನಗಳೊಳಗೆ ಪಾವತಿಸಬೇಕು ಅಂತ ರೋಹಟಕ್ನ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ತೀರ್ಪನ್ನು ನೀಡ್ತಾ ಇದೆ. ಇದೀಗ ಕಂಪನಿ 8,000 ರೂಪಾಯಿಗಳನ್ನು ಪಾವತಿಸಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಇದು ಗ್ರಾಹಕ ನ್ಯಾಯಾಲಯಗಳ ತಾಕತ್ತು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.